ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ಜೊತೆ ಹಿರಿಯ ರಾಜಕಾರಣಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವಾಗ ನಮ್ಮ ಏನು ಕರಾವಳಿ ಭಾಗದಲ್ಲಿ ಯಾವಾಗ್ಲೂ ಹಿಂದುತ್ವ ಹರಡ್ತಾ ಇದ್ರು. ಕರಾವಳಿ ಭಾಗ ಈಗ ಬಹಳಷ್ಟು ಒಂದು ಶಾಂತಿಯನ್ನ ಕದಡಲಾಗಿದೆ. ಈಗ ಅಂತದ್ದೇ ವ್ಯವಸ್ಥೆಯನ್ನ ಈಗ ಮೈಸೂರು ಮಂಡ್ಯ ಭಾಗದಲ್ಲಿ ಶುರುವಾಗಿದೆ. ನಿನ್ನೆ ಗಣಪತಿ ಪೂಜೆ ಮಾಡೋ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಗಲಾಟೆ ಆಯ್ತು. ಜೊತೆಗೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು. ಈ ರೀತಿ ಬೆಳವಣಿಗೆಗಳನ್ನ ತಾವು ಹೇಗ್ ನೋಡ್ತೀರಾ ಸರ್? ಇದು ನಮ್ಮ ಬಿಜೆಪಿಯವರು ಮಾಡ್ತಾ ಇರೋದು ಒಳ್ಳೇದಲ್ಲ ಇದು. ಬಿಕಾಸ್ ಯಾವುದೇ ಒಂದು ರಾಜಕೀಯ ಪಕ್ಷ ಆ ನಾಡಿನ ಜನರ ಶಾಂತಿ ಸುವ್ಯವಸ್ಥೆ, ಅವರ ಅಭಿವೃದ್ಧಿ, ಅಧಿಕಾರ, ಆಡಳಿತ ಇದ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ಇದೇನ್ರಿ ಅದೆಲ್ಲ ಬಿಟ್ಬಿಟ್ಟು ಆಯ್ತಪ್ಪ ಕಾಂಗ್ರೆಸ್ ಅಧಿಕಾರ ಬರೀ ಕಾಂಗ್ರೆಸ್ನವ್ರು ಏನ್ ಕೆಲಸ ಮಾಡಿದೀರ ನೀವು, ಜನಕ್ಕೆ ಏನ್ ಮಾಡಿದೀರ, ಅವ್ರಿಗೆ ಅದ್ ಕೇಳೋದೇ ಇಲ್ಲ ಇವರು. ಸುಮ್ನೆ ಅಲ್ಲೇನಾಯ್ತಂತೆ ಇಲ್ಲೇನಾಯ್ತು ಅಂತೆ ಸುಮ್ಮನೆ ಏನ್ರಿ ಶುದ್ಧ ಅಯೋಗ್ಯರ ಸಂತೆ ಆಗೋಯ್ತು ಬಿಜೆಪಿ ಅಂತ ಕಡೆಗೆ. ಇದೊಂದು ಆಡಳಿತ ಪಕ್ಷ ಏನ್ ಮಾಡ್ತಿದೆ ಅಂತ ಪ್ರತಿಪಕ್ಷ ಕೇಳಲ್ಲ. ಅವ್ರಿಗೆ ಬೇಕಾದ ಒಂದು ಹಿಂದುತ್ವ ಅಜೆಂಡಾ ಮಾತ್ರ ಮಾತಾಡ್ತಾರೆ. ಇದು ದೇಶದ ಒಂದು ಬೆಳವಣಿಗೆ ಪೂರ್ವಕನ ಸರ್? ಇದು ಮುಂದೆ ಎತ್ತ ಕರ್ಕೊಂಡು ಹೋಗುತ್ತೆ. ನೀವು ಹಿರಿಯ ರಾಜಕಾರಣಿಗಳು ಇದನ್ನ ಹೆಂಗ್ ಸರಿ ಮಾಡ್ಬೇಕಾಗುತ್ತೆ ಸರ್? ಇವ್ರಿಗೆ ಬಿಜೆಪಿ ಅವ್ರಿಗೆ ಆಯ್ತಪ್ಪ 1,30,00,000 ಜನ ದಲಿತರಿದ್ದಾರೆ, ನೀವ್ಯಾಕೆ ಅವ್ರನ್ನ ಹಿಂದೂಗಳು ಅನ್ನಲ್ಲ? ದೇವಸ್ಥಾನಕ್ಕೆ ಅರ್ಚಕ ವೃತ್ತಿ ಕೊಡ್ಲಿ ಸರ್. ಈಗ ತಮಿಳ್ನಾಡಲ್ಲಿ ಕೊಡ್ತಿದ್ದಾರೆ ಅಂತವ್ರಿಗೆಲ್ಲ ಆಗಮಿಕ ಶಾಸ್ತ್ರದ ಅಭ್ಯಾಸ ಮಾಡಿಸಿ. ಏನಿಲ್ಲಮ್ಮ, ಇವ್ ಸುಮ್ನೆ ಬರೀ ಇವ್ರೇನಪ್ಪಾ ಅಂತ ಈಗ ನಾವು ಗಣೇಶನ್ ಪೂಜೆ ಮಾಡಬಾರ್ದು ಶಾಂತಿ. ಅರೆ ನಿಮ್ ಮನೇಲಿ ಗಣೇಶನ್ ಪೂಜೆ ಮಾಡಿ ಕಡುಬು ತಿಂದ್ ಬಂದ್ ಗಲಾಟೆ ಮಾಡ್ತಾ ಇದೀರಲ್ರಿ. ಬೇರೆ ಸಾಮಾನ್ಯ ಜನ ಏನಾದ್ರು ಹೇಳ್ತಾ ಇದಾರ ನಮಗ್ ತೊಂದ್ರೆ ಆಗಿದೆ ಗಣೇಶನ್ ಪೂಜೆ ಮಾಡಕ್ಕೆ ಅಂತ? ಬರೀ ನೀವೇ ಸುಮ್ನೆ ತೂ ಇವ್ರು ಏನೋ ತಿಳ್ಕೊಂಬಿಟ್ಟು ಅದರಿಂದ ನಮ್ಗೇನೋ ಆಗೋಗುತ್ತಂತ. ಏನೂ ಆಗಲ್ಲ. ಜನ ಕ್ಯಾಕರ್ಸ್ ಉಗಿತಾವ್ರು ನಿಮ್ಗೆ. ಜನರ ಅಶಾಂತಿ ಶಾಂತಿಯನ್ನ ಕದಡ್ತಾ ಇರುವಂತ ಒಂದು ಪಕ್ಷ ಜನ ಕ್ಯಾಕರ್ಸ್ ಉಗಿತಾವ್ರು ನಿಮ್ಗೆ. ಸರಿ ಮಾಡ್ಕೊಳ್ರಿ ಮೊದಲು. ಈಗ ಪ್ರತಾಪ್ ಸಿಂಹ ಅವ್ರಿಗೆ 2 ಸರಿ ಗೆಲ್ಸಿದ್ರು, ಮತ್ತೆ ಜಾಥಾ ಮಾಡಕ್ ಹೊರಟಿದ್ದಾರೆ ಇವರು. ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಜರ್ನಲಿಸ್ಟ್ ಆಗಿದ್ದವ್ರು ಇಂಥವ್ರಿಂದ ಇಂಥದ್ ನಿರೀಕ್ಷೆ ಮಾಡಕ್ ಆಗಿರ್ಲಿಲ್ಲ. ಇದು ಏನು ಸರ್ ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟಿತ್ತಲ್ಲ ಬಿಜೆಪಿ? ಹೋರಾಟ ನಾನ್ ಬಾರಿ ಹೋರಾಟ ಮಾಡ್ತಾ ಇದ್ದೀನಿ. ಯಾವ ಹೋರಾಟ ಮಾಡ್ತಾನೆ? ಯಾರಿಗ್ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀನಿ? ಯಾರಿಗ್ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀನಿ? ಹಾಗಾದ್ರೆ ಬಿಜೆಪಿಲಿ ಬಡವರಿಲ್ವಾ? ಬಿಜೆಪಿಲಿ ನೊಂದೋರಿಲ್ವಾ? ಅವ್ರಿಗೇನ್ ಕೇಳ್ತಾ ಇದೀಯ ನೀನು? ಏನಿಲ್ಲ, ಸುಮ್ನೆ ಕೂಕ್ಕಳದು ಅರ್ಥ ಆಗಿತ್ತಾಗ ಏನೇನು ಕತೆ. ಈಗ ಕನ್ನಡದ ಬಗ್ಗೆ ಒಂದಷ್ಟು ಧ್ವನಿ ಎತ್ತಬೇಕಾಗಿದೆ ಸರ್. ಈಗ ನೀವು ಸಾಹಿತಿಗಳು ಸಹ ಈಗ ರಾಜ್ಯ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಾದೇಶಿಕವಾಗಿ ಕನ್ನಡ / ಮಾತೃಭಾಷೆ ಅಂತ ಮಾಡ್ಬಿಟ್ಟಿದ್ದಾರೆ. ಮೊದ್ಲು ಕನ್ನಡ ಅಂತ ಮಾತ್ರ ಇತ್ತು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲಿಯಕ್ಕೆ. ಇದು ಮುಂದೆ ನಮ್ಮ ಕನ್ನಡ ಭಾಷೆಗೆ ತೊಂದ್ರೆ ಆಗಲ್ವಾ ಸರ್? ತಾವ್ ಹೇಗ್ ನೋಡ್ತೀರಾ ಇದನ್ನ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ನೋಡಮ್ಮ, ನಾನು ಇನ್ನೂ ಸ್ಟಡಿ ಮಾಡಿಲ್ಲ ಅದ್ರ ಬಗ್ಗೆ, ಹೇಳ್ತೀನಿ. ಹಾ ಸರ್. ಮತ್ತೆ ಇತ್ತೀಚೆಗೆ ಸರ್ ಇತ್ತೀಚೆಗೆ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಅಂತ. ಯಾರು? ನೀವು ಹೇಳಿದ್ರಿ ಸರ್. ನಾನು ಹೇಳಿಲ್ಲ. ನೀವೇನಾದ್ರೂ ಥರ್ಡ್ ಫ್ರಂಟ್ ಮಾಡ್ತಿದ್ದೀರಾ ಅಂತ ಜನ? ನಾನೇನು ಹೇಳಿಲ್ಲಪ್ಪ. ಇಲ್ವಾ ಸರ್? ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ನಾನು ಎಂದೂ ಹೇಳಿಲ್ಲ. ಮತ್ತೆ ದೇವರಾಜರು ಸಿಸ್ಟ ಮಾಸ್ ಲೀಡರ್. ಓಕೆ ಓಕೆ. ಅವ್ನು ಯಾವನು ಹೇಳಿದಾನೆ ಅಂತವನು ಅಂತದ್ದು ಯಾರು ನಿಮ್ಮ ಪತ್ರಿಕೆಯವನು ತಪ್ಪ ಹೇಳ್ಬಿಟ್ಟಿದ್ದಾನೆ. ಯಾರ್ರಿ ಅವನು? ಎಂತವ್ದು ಅವ್ರ ಪಾಪ MLCನೂ ಮಿಸ್ ಆಯ್ತು ಅವ್ರಿಗೆ. ಅವರು ದೇವರಾಜರ್ಸ್ಗಿಂತ ಮಾಸ್ಲಿ ಯಾವನ್ರಿ? ದೇವರಾಜರ್ಸ್ ಹತ್ರ ನಿಂತ್ಕೊಳಕಾಗುತ್ತೇನ್ರಿ ಸಿದ್ದರಾಮಯ್ಯ ಇಂತವು? ನೀವು ದೇವರಾಜ ಅರಸು ಅಂದಾಗ ನಾನು ಈ ಪ್ರಶ್ನೆ ಕೇಳ್ಬೇಕಾಗತ್ತೆ. ದೇವರಾಜ ಅರಸು ಭೂಮಿಯನ್ನ ಕೊಟ್ರು, ನೀವು ನೋಡಿದೀರಾ? ರೈತರಿಗೆ ಭೂಮಿ ಕೊಟ್ರು. ಇವತ್ತು ರೈತರ ಭೂಮಿಯನ್ನ ಬೆಂಗಳೂರು ಸುತ್ತಮುತ್ತ ಇಡೀ ರಾಜ್ಯದಲ್ಲಿ ರೈತರು ಒಂದು ಅಳ್ತಾ ಇದಾರೆ. ಆ ರೈತರು ಅಳಲನ್ನ ಯಾರು ಒರೆಸೋರು ಇಲ್ವಲ್ಲ ಸರ್? ನೀವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಈ ಸಿದ್ದರಾಮಯ್ಯ ಮುಗಿಸ್ಬಿಡ್ತಾರೆ ಅಂದ್ರೆ ಅದ್ ನಿಜ ಆಗ್ಬಿಡುತ್ತೆ. ಹಾಗಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ರಾಜ್ಯ ಎಲ್ಲ ಮುಗಿಸಿ ಹೋಗ್ತಾನೆ. ರೈತರ ಆಕ್ರೋಶ ಮತ್ತೊಮ್ಮೆ ನಂಜುಂಡ ಸ್ವಾಮಿ ಟೈಮ್ ಅಲ್ಲಿ ಬಂದಿತ್ತಲ್ಲ, ಆ ರೀತಿ ಬರಬಹುದಾ ಸರ್? ಬರುತ್ತೆ. ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.